ಸೀಮಿತ ಆಗುತ್ತೆ. ಇಡೀ ರಾಜ್ಯ ಅಖಂಡ ಕರ್ನಾಟಕ ಬಂದಂದಾಗ ಅದಕ್ಕೆ ಇಡೀ ರಾಜ್ಯ ಸೇರ್ಬೇಕು, ಗೊತ್ತಾಯ್ತಾ? ಕಾವೇರಿ ನೀರು ನಿರ್ವಹಣಾ ಸಮಿತಿ ಈಗ ಮೊನ್ನೆ ವಿರೋಧ ಪಕ್ಷದವರೆಲ್ಲ ಕರೆದಿದ್ರು. ಏನಾಯ್ತು ಅಲ್ಲಿ? ವಿರೋಧ ಪಕ್ಷದವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮ್ಯಾಜಿಕ್ ಮಾಡ್ಬಿಟ್ರು ಬಹಳ ಬುದ್ಧಿವಂತಿಕೆಯಿಂದ. ಮಳೆ ಬಂತು, ನೀರಿತ್ತು ಹಂಗಂದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ತಬ್ಬಿಬಿಟ್ರು. ಬಿಜೆಪಿ ಅವ್ರನ್ನ ತಬ್ಕೊಳ್ಳೋದು, ಅವ್ರು ಇವ್ರು ತಬ್ಬುಗಳದೇ ಟಿವಿಲಿ ಬಂತು. ಇವರಿಗೆ ಅಂತ ಮ್ಯಾಜಿಕ್. ಆ ಕಡೆ ಅವ್ರು ಕೇಳ್ತಾರೆ, ಕೇಳಿದ ತಕ್ಷಣ ಅಲ್ಲೇ ತಕ್ಷಣ ಹಿಂಗಂದು ಲಾಡು, ಈ ಕಡೆ ಅವ್ರು ಕೇಳ್ತಾರೆ ಕುಂಬಳಕಾಯಿ. ಎಷ್ಟು ಬೇಗ ಮ್ಯಾಜಿಕ್ ಆಗೋಯ್ತು ಅಂದ್ರೆ, ಇದು ಮ್ಯಾಜಿಕ್ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್. ಮ್ಯಾಜಿಕ್ ಗೊತ್ತು, ನಾನು ಬಹಳ ವರ್ಷ ಬಂದೆ ಮ್ಯಾಜಿಕ್ ಮುಖ್ಯಮಂತ್ರಿ. ಈಗೇನು ನಿಮ್ದು ಕಬಿನಿಯಿಂದ ನೀರಿರೋದು, ಕಾವೇರಿಯಿಂದ ಅಲ್ಲ. ಡಿಸ್ಪ್ಯೂಟ್ ಇರೋದು. ಬಂದೆ ಒಂದ್ ನಿಮಿಷ, ಇದು ಸ್ವಲ್ಪ ಪ್ರಿಯಾಂಬಲ್ ದಯವಿಟ್ಟು ಯಾವತ್ತು ಈ ತರ ಇರಲ್ವ, ಯಾಕೆ ಹಿಂಗೆ ಇವತ್ತು ಒಂದು ಬಹಳ ಒತ್ತಾಯ ಮಾಡ್ತಾ ಇದ್ದೀನಿ ಗೊತ್ತಾಗಲಿ. ಕಬಿನಿ ಇರೋದು ಡಿಸ್ಪ್ಯೂಟ್ ಇಲ್ಲ, ಕಾವೇರಿ ಡಿಸ್ಪ್ಯೂಟ್ ಇರೋದು. ನೀವು ಕಬಿನಿ ನೀರ್ ಬಿಟ್ಟು ಅಂತ ಅಂದ್ಬಿಟ್ಟು ಬುರ್ಡೆ ಹೊಡೆದ್ರೆ ಒಪ್ಕೊಂಡ್ರು. ಆದ್ರಿಂದ ನಮಗೆ ಕಾವೇರಿ ಮುಖ್ಯಮಂತ್ರಿ ಇರೋದ್ರಲ್ಲಿ ನಂಬಿಕೆ ಇಲ್ಲ. ಇವತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಅವರು, ಎಡಿಎಂಕೆ ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲ ಕೊಡೋ ಪ್ರಶ್ನೆನೇ ಇಲ್ಲ. ಮೇಕೆದಾಟು, ಯಾರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದವರು? ಡಿ.ಕೆ. ಶಿವಕುಮಾರ್. ಉದ್ದಕ್ಕೆ ಪಾದಯಾತ್ರೆ ಮಾಡಿದ್ರು. ಈಗ ಮೇಕೆದಾಟಿಗೆ ಪಾರ್ಲಿಮೆಂಟ್ ನಲ್ಲಿ ನಿಮಗೆ ಹೇಳಿದ್ರು, ಯಾರ ಅನುಮತಿ ಬೇಕಾಗಿಲ್ಲ, ನೀವು ಮೇಕೆದಾಟು ಮಾಡಿ ಅಂತ. ನೀವು ಮೇಕೆದಾಟು ಮಾಡೋದಕ್ಕೆ ಏನ್ ಮಾಡಿದೀವಿ ಅಂತ ನಿಮ್ಮಲ್ಲಿ ಏನು ಕಾಣ್ತಾ ಇದೆ. ಬೆಳಗಾವಿ ಉಳಿಸ್ಬೇಕು, ಹಂಗಂದ್ರೆ ಇಡೀ ಬೆಳಗಾವಿಯ ಸಮಗ್ರತೆಯನ್ನ ಉಳಿಸ್ಬೇಕು ಅನ್ನೋದೇ ಈ ಅಖಂಡ ಕರ್ನಾಟಕ ಬಂದ್ಗೆ ಈ ಇಲ್ಲಿಂದ ಶಕ್ತಿ. ಬೆಳಗಾವಿ ಉಳಿಬೇಕು, ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಿರ್ಣಯ ಮಾಡಬೇಕು. ಎಂತ ನಾಚಿಕೆಗೇಡು ಅಂದ್ರೆ, ಇಲ್ಲಿ ಕನ್ನಡ ಪರ ಸಂಘಟನೆಗಳು ಸುಮಾರು 4 ತಿಂಗಳಿಂದ ಒಂದೇ ಸಮನೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಕರ್ನಾಟಕದ ನೆಲ, ಇಲ್ಲೇ ಇರುವ ಪಾಲಿಕೆ, ಕನ್ನಡದ ಮೇಯರು, ಬಿಜೆಪಿಯ ಪಕ್ಷ ಯಾರೇ ಆಗಿರ್ಲಿ, ಇದೇನಿದು? ಇದು ನಮಗೆ ನೀವು ನಿರ್ಣಯ ಮಾಡದೇ ಇರಲಿ, ಬೆಳಗಾವಿ ನಮ್ಮದೇ, ಅದ್ರಲ್ಲೇನು ಏನು ಒಂದು ಇಂಚ್ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಮಹಾನಗರ ಪಾಲಿಕೆ, ನಿಮ್ಮ ಬದ್ಧತೆ ಏನು, ಪ್ರಾಮಾಣಿಕತೆ ಏನು? ಇದು ಒಂದೇ ನಿಮಿಷ ಬೆಳಗಾವಿ ಕರ್ನಾಟಕದ ವಿಭಾಜ್ಯ ಅಂಗ ನಿರ್ಣಯವನ್ನು ಮಂಡಿಸ್ತೇನೆ, ಯಾರು ಪರ ಯಾರು ವಿರುದ್ಧ ಅಂದ್ರೆ ಮುಗಿದೋಗಿತ್ತು. ಇದು ನೀವು ಅಗಾಧವಾದಿ. ಇದನ್ನ ಇನ್ನೂ 4 ತಿಂಗಳಾದ್ರೂ ಆ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ, ಈ ಕಡೆ ಈ ಸರ್ಕಾರ ಬಂದಿದೆ. ಈಗ ಸಿದ್ದರಾಮಯ್ಯರ ಮಗನೇ ಅದಕ್ಕೆ ಮಂತ್ರಿ ಅವ್ರು ನಾನು ಹೇಳಿದೀನಿ, ಮತ್ತೆ ಹೇಳ್ತೀನಿ ಮಾಡಿ ಅಂತ ಹೇಳಿ. 4 ತಿಂಗಳಿಂದ ಮಾಡಿಲ್ಲ ಅಂದ್ರೆ ಏನಾಗಿರ್ಬೋದು? ಇದಕ್ಕೆ ನಾವು ಹಿಂದೇನು ಹೇಳಿದ್ದೋ, ಬಂದ್ ಮಾಡ್ತೀವಿ, ಇಲ್ಲೇ ಹೋಗಿದ್ದೆ, ಬಂದ್ ಮಾಡ್ತೀವಿ. ಬಂದ್ ಮಾಡಿದ್ರೆ ಶಕ್ತಿ, ಬಂದ್ ಮಾಡಿದ್ರೆ ಗೌರವ, ಬಂದ್ ಮಾಡಿದ್ರೆ ಇಡೀ ರಾಜ್ಯ ದೇಶ ಎಲ್ಲರಿಗೂ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವು ಬಂದ್ಗೆ ಇದನ್ನು ಸೇರಿಸಿದ್ವಿ. ಎಂಎಸ್ ನಿಷೇಧ ಮಾಡಲೇಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು. ರಾಯಚೂರು ಹೇಳಿದೆ ಹಾಗೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆ, ನಿಮಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ಕನ್ನಡ ಮಾಧ್ಯಮ ಶಾಲೆಗಳ